ರಾಜ್ಯದಲ್ಲಿ ಕಾಮಾಂಧರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಗ್ಯಾಸ್ ಡೆಲಿವರಿ ಮಾಡುವ ನೆಪದಲ್ಲಿ ಬಂದ ಕಾಮಾಂಧನೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾನೆ. ಕಾಮಾಸುರನ ಕೃತ್ಯಕ್ಕೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಪಾಪಿ ಕಲಿಗಾಲದಲ್ಲಿ ಯಾರು ಹೇಗೆ ಇರ್ತಾರೆ ಅಂತ ಊಹೆ ಮಾಡೋಕೆ ಆಗಲ್ಲ. ಒಳ್ಳೆಯವರಿಗಿಂತ ಕೆಟ್ಟವರೇ ತುಂಬಿ ತುಳುಕ್ತಿದ್ದಾರೆ. ಅದರಲ್ಲೂ ಕಾಮಾಂಧರರ ಕಾಮದಾಟಕ್ಕಂತೂ ಬ್ರೇಕ್ ಹಾಕೋರೇ ಇಲ್ದಂಗಾಗಿದೆ. ಬೀದಿ ಬೀದಿಯಲ್ಲೂ ಕಾಮುಕರು ಬಾಲ ಬಿಚ್ಚುತ್ತಿದ್ದಾರೆ. ಒಂಟಿಯಾಗಿ ಹೆಣ್ಮಕ್ಳು ಕಾಣಿಸಿದ್ರೆ ಸಾಕು, ಮೃಗಗಳಿಗಿಂತ ಕೀಳಾಗಿ ವರ್ತಿಸ್ತಾರೆ. ಅನಾರೋಗ್ಯದಿಂದ ಮನೆಯಲ್ಲಿದ್ದ ಮಹಿಳೆಗೆ ಗ್ಯಾಸ್ ಕೊಡೋ ನೆಪದಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಗ್ಯಾಸ್ ಡೆಲಿವರಿಗೆ ಬಂದ ಕಾಮದ ಕಣ್ಣಾಕಿದ. ಮನೆಗೆ ನುಗ್ಗಿ ವಿಕ್ರತೆ, ಕೀಚಕನಿಗೆ ಬಿತ್ತು ಬೇಡಿ. ಇವನನ್ನ ಮನುಷ್ಯ ಅನ್ನೋದಕ್ಕಿಂತ ಕಾಮ ಕ್ರಿಮಿ ಅಂದ್ರೆ ತಪ್ಪಾಗಲ್ಲ. ಈ ಮನೆಹಾಳ್ ಮಹೇಶ್ ಮಾಡಿದ ಕೃತ್ಯಕ್ಕೆ ಚಾಮರಾಜನಗರದ ಸಂತೇಮರಹಳ್ಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇವನು ಮಾಡಿರೋ ಕೆಲಸ ಕೇಳಿದ್ರೆ ನೀವು ಮಂಗಳಾರತಿ ಮಾಡ್ತೀರಾ. ಈ ಕಿಡಿಗೇಡಿ ಮನೆಗೆ ಗ್ಯಾಸ್ ಡೆಲಿವರಿ ಮಾಡಿಕೊಂಡು ಬದುಕ್ತಿದ್ದ. ಮೈ ತುಂಬ ಕಾಮ ತುಂಬಿಕೊಂಡವನು ಹೆಣ್ಮಕ್ಕಳು ಅಂದ್ರೆ ಬಾಯಿ ಬಿಡ್ತಿದ್ದ. ಆದ್ರೆ ಈ ಕಾಮುಕನ ಕಣ್ಣಿಗೆ ಆ ಮಹಿಳೆ ಅದೇಗ್ ಬಿದ್ಲೋ ಗೊತ್ತಿಲ್ಲ. ಆಕೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ನೋ ಆ ದೇವರೇ ಬಲ್ಲ. ಮೇ 21ರಂದು ಅನಾರೋಗ್ಯ ಹಿನ್ನೆಲೆ ಮಹಿಳೆ ಮೈಸೂರಿಗೆ ತೆರಳಲು ಸಿದ್ಧವಾಗಿದ್ಲು. ಇದೇ ಟೈಮ್ ನೋಡಿಕೊಂಡು ಬಂದವ ಅಟ್ಟಹಾಸ ಮೆರೆದಿದ್ದಾನೆ. ಸರ್, ಈಗ ಸಂತೇಮರಿನಲ್ಲಿ ಈಗಾಗಲೇ ಒಂದು ಗ್ಯಾಸ್ ಏಜೆನ್ಸಿ ಪ್ರಕಾರ ಬಂದು ಏನೋ ಒಂದು ಗ್ಯಾಸ್ ಬಂದಿದೆ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟವ್ರು ಹೇಳಿ ಅವರಲ್ಲಿ VKYC ತಗತ್ತಿ ಮನೆಗಳು ಬೇರೆ ಬೇರೆ ದುರ್ಘಟನೆಗಳು ನಡೀತವೆ. ಅದರಿಂದ ಯಾರು ಗುರುತು ಪರಿಚಯ ಇರೋಂಥವರು ಮನೆಗಳಿಗೆ ಒಳಗಡೆ ಸೇರಿಸಿ ಇದನ್ನೇ ತಿಳ್ಕೊಂಡು ಆದಷ್ಟು ಜಾಗೃತ ಆಗಬೇಕು ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಮಹಿಳೆ ಮನೆಯಿಂದ ಹೊರ ಬರ್ತಿದ್ದಂತ ಗ್ಯಾಸ್ ಜೊತೆ ಹಾಜರಾಗಿದ್ದಾನೆ. ನಾನು ಗ್ಯಾಸ್ ಬುಕ್ ಮಾಡಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ಆದ್ರೂ ಪರವಾಗಿಲ್ಲ ತಗೊಳ್ಳಿ ಅಂತೆಲ್ಲ ಮಾತಲ್ಲೇ ಫುಸಲಾಯಿಸಿದ್ದಾನೆ. ನಂತರ ಕೇಂದ್ರ ಸರ್ಕಾರದ ಹೆಸರಲ್ಲಿ ನಿಮ್ಮ ಅಡುಗೆ ಮನೆ ನೋಡ್ಬೇಕು ಅಂತ ಎಂಟ್ರಿ ಕೊಟ್ಟಿದ್ದಾನೆ. ಮನೆಯೊಳಗೆ ಹೋಗ್ತಿದ್ದಂತೆ ಮಹಿಳೆಯನ್ನ ತಳ್ಳಿ ಚಾಕು ತೋರಿಸಿ ಅತ್ಯಾಚಾರ ಮಾಡಲು ಯತ್ನಿಸಿದ್ದಾನೆ. ಅಲ್ಲದೆ ಕಿರುಚಾಡಿದ್ರೆ ಸಾಯಿಸೋದಾಗಿ ಬೆದರಿಸಿದ್ದಾನೆ. ಕಾಮುಕನ ರಾಕ್ಷಸತನಕ್ಕೆ ಬೆಚ್ಚಿದ್ದ ಹೆಣ್ಮಗಳು ಕಿರುಚಾಡಿದ್ದು ಕಾಮುಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದು ಕಾಮಾಂಧನನ್ನ ಖಾಕಿ ಪಡೆ ಬಂಧಿಸಿದೆ. ಆದರೆ ಸಂತೇಮರಹಳ್ಳಿ ಠಾಣಾ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಫಿರ್ಯಾದಿಯವರು ತಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಹೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಗ್ಯಾಸ್ ಡೆಲಿವರಿ ಮಾಡ್ತೀನಿ ಅನ್ನುವಂತ ಹೇಳಿ ನಂತರ ಈತ ಬಂದವನು ಫೋಟೋ ತೆಗೆಯೋ ನೆಪದಲ್ಲಿ ಅಡುಗೆ ಮನೆ ತನಕ ಹೋಗ್ಬಿಟ್ಟು ಅಲ್ಲಿ ಮಹಿಳೆಯನ್ನು ಹಿಂದಕ್ಕೆ ತಳ್ಳಿ ಆಕೆಗೆ ಬೆದರಿಕೆ ಹಾಕಿರುವಂಥದ್ದನ್ನು ಘಟನೆ ನಡೆದಿದೆ. ಒಟ್ನಲ್ಲಿ ಹೆಣ್ಮಕ್ಕಳನ್ನ ಕಾಮದ ದೃಷ್ಟಿಯಲ್ಲಿ ನೋಡೋ ಕೀಚಕರಿಗೆ ತಕ್ಕ ಶಿಕ್ಷೆ ಆಗಬೇಕು. ಹೆಣ್ಮಕ್ಕಳು ಕೂಡ ಇಂಥ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.